ಕರ್ನಾಟಕದ ಉಡುಪಿ ಮೂಲದ ಜೈರಾಮ್ ಬನನ್ ಕಷ್ಟಪಟ್ಟು ದುಡಿದು ದೊಡ್ಡ ರೆಸ್ಟೋರೆಂಟ್ ಸರಪಳಿಯನ್ನ ನಿರ್ಮಿಸಿರುವುದು ಈಗ ಇತಿಹಾಸ. ಆದರೆ ಇವರು ತಮ್ಮ ಸ್ವಂತ ದುಡಿಮೆಯಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ರೆಸ್ಟೋರೆಂಟ್ ಸರಪಳಿ ನಿರ್ಮಿಸಲು ಪಟ್ಟಿರುವಂತಹ ಕಷ್ಟ ಅಷ್ಟಿಷ್ಟಲ್ಲ. ಉಡುಪಿ ಮೂಲದ ಜೈರಾಮ್ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯಿಂದ ಸಿಕ್ಕಾಪಟ್ಟೆ ಒದೆ ತಿನ್ನುತ್ತಿದ್ರು. ತುಂಬಾ ಕಟ್ಟುನಿಟ್ಟಾಗಿದ್ದ ಇವರ ತಂದೆ ಮಗ ಒಮ್ಮೆ ಪರೀಕ್ಷೆಗೆ ಚಕ್ಕರ್ ಆಗಿದ್ದಾನೆಂದು ಕಣ್ಣಿಗೆ ಕಾರದ ಪುಡಿ ಎರಚಿದ್ದರು. ಆದರೆ ಮತ್ತದೇ ಪರಿಸ್ಥಿತಿಯನ್ನ ಮಗ ಎದುರಿಸಬೇಕಾದಂತ ಪರಿಸ್ಥಿತಿ ಆತನ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಸ್ನೇಹಿತರೆ ನಮಸ್ಕಾರ, ನಾನು ಹನುಮಂತ್ ದೇಶ್ಮುಖ್. ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್. ಜೈರಾಮ್ ಬನನ್ ಪರೀಕ್ಷೆಯಲ್ಲಿ ಮತ್ತೆ ಫೇಲ್ ಆದ ಪರಿಣಾಮ ಅವರ ತಂದೆಯನ್ನ ಎದುರಿಸುವ ಧೈರ್ಯ ಇರಲಿಲ್ಲ. ಹೀಗಾಗಿ 13 ವರ್ಷದ ಜೈರಾಮ್ ತಂದೆಯ ಪರ್ಸ್ನಲ್ಲಿ 200 ರೂಪಾಯಿಯನ್ನ ಕದ್ದು ಯಾರಿಗೂ ಗೊತ್ತಾಗದಂತೆ ಮುಂಬೈಗೆ ಹೊರಟರು. ಆದರೆ ಅಲ್ಲಿಗೆ ಹೋದ ಮೇಲೆ ಏನು ಮಾಡಬೇಕು ಎಂಬುದು ತಿಳಿದಿರಲಿಲ್ಲ. ಬಸ್ ಸ್ಟ್ಯಾಂಡ್ ನಲ್ಲಿ ಅಳುತ್ತಾ ಕುಳಿತಿದ್ರು. ಈ ವೇಳೆಯಲ್ಲಿ ಸಹ ನಿವಾಸಿಯೊಬ್ಬರು ಅಳುತ್ತಾ ಕುಳಿತಿದ್ದಂತ ಹುಡುಗನನ್ನ ನೋಡಿ ದಕ್ಷಿಣ ಭಾರತದ ಕ್ಯಾಂಟೀನ್ ಒಂದರಲ್ಲಿ ಕೆಲಸವನ್ನ ನೀಡಿದ್ರು. ಉಡುಪಿ ಸಮುದಾಯದವರದ್ದೇ ಕ್ಯಾಂಟೀನ್ ಆದರೂ ಕೂಡ ಜೈರಾಮ್ ಅಲ್ಲಿಯೂ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಬೇಕಾಯ್ತು. ವೇಟರ್ ಕಮ್ ಪಾತ್ರೆ ತೊಳೆಯುವ ಕೆಲಸ ಮಾಡ್ತಿದ್ದಂತ ಈತ ಅಲ್ಲೂ ಮಾಡದ ತಪ್ಪಿಗೆ ಒದೆ ಸಹ ತಿಂದಿದ್ದಾರೆ. ಆ ಕ್ಯಾಂಟೀನಲ್ಲಿ ಜೈರಾಮ್ ತಿಂಗಳಿಗೆ ಕೇವಲ 18 ರೂಪಾಯಿಗೆ ಕೆಲಸ ಮಾಡ್ತಿದ್ರು. ಆದರೆ ಎಷ್ಟೇ ಕಷ್ಟ ಬಂದರೂ ಅಲ್ಲಿಂದಲೂ ಓಡಿ ಹೋಗುವ ಧೈರ್ಯ ಮತ್ತೆ ಮಾಡಲೇ ಇಲ್ಲ ಅವರು. ಕೇವಲ 6 ವರ್ಷದಲ್ಲಿ ಮ್ಯಾನೇಜರ್ ಆಗ್ತಾರೆ ಜೈರಾಮ್. ಕಠಿಣ ಪರಿಶ್ರಮ ಹಾಗೂ ಆತನ ನಿಷ್ಠೆಯಿಂದ ಜೈರಾಮ್ ಕೇವಲ 6 ವರ್ಷದ ಸೇವೆಯಲ್ಲಿ ಮ್ಯಾನೇಜರ್ ಆಗಿ ಪ್ರಮೋಟ್ ಆದರು. ಆಗ ತಿಂಗಳಿಗೆ 200 ರೂಪಾಯಿ ಸಂಬಳ ಪಡೆಯುತ್ತಿದ್ರು. ಈ ಹಣದ ಮೂಲಕ ಕೂಡಿಟ್ಟ ಹಣವನ್ನ ಬಳಸಿ ದಕ್ಷಿಣ ಭಾರತ ಶೈಲಿಯ ರೆಸ್ಟೋರೆಂಟ್ ತೆರೆಯುವ ಕನಸನ್ನ ಹೊಂದಿದ್ರು. ಆದರೆ ಅದಾಗಲೇ ಬಾಂಬೆಯಲ್ಲಿ ಉಡುಪಿ ಹೋಟೆಲ್ಗಳು ತುಂಬಿ ತುಳುಕುತ್ತಿದ್ದವು. ಹೀಗಾಗಿ ಇದೆಲ್ಲ ವರ್ಕೌಟ್ ಆಗುವುದಿಲ್ಲ ಅಂತ ಅರಿತು 1973ರಲ್ಲಿ ದೆಹಲಿ ಕಡೆಗೆ ಮುಖವನ್ನ ಮಾಡ್ತಾರೆ. 5,000 ರೂಪಾಯಿ ಹೂಡಿಕೆಯನ್ನ ಮಾಡಿ ಮೊದಲ ರೆಸ್ಟೋರೆಂಟ್ ಅನ್ನ ತೆರೀತಾರೆ. ದೆಹಲಿಯ ಡಿಫೆನ್ಸ್ ಕಾಲೋನಿಯಲ್ಲಿ ಡಿಸೆಂಬರ್ 4, 1986ರಲ್ಲಿ 5,000 ರೂಪಾಯಿ ಹೂಡಿಕೆ ಮಾಡುವ ಮೂಲಕ 40 ಆಸನಗಳುಳ್ಳ ರೆಸ್ಟೋರೆಂಟ್ ಅನ್ನ ತೆರೆದ್ರು. ಈ ಮೂಲಕ ಸಾಗರ್ ಹೋಟೆಲ್ ಸರಪಳಿ ಜನ್ಮ ತಾಳಿತ್ತು. ಮೊದಲನೇ ದಿನದಲ್ಲಿ ಕೇವಲ 408 ರೂಪಾಯಿ ವ್ಯವಹಾರ ಮಾಡ್ತಾರೆ. ಒಂದು ವಾರಕ್ಕೆ 3,250 ರೂಪಾಯಿ ಬಾಡಿಗೆ ಪಾವತಿಸಬೇಕಾಗ್ತದೆ. ಆದರೆ ಆರಂಭದಲ್ಲಿ ದೊಡ್ಡ ಮಟ್ಟಿಗಿನ ಲಾಸ್ ಕೂಡ ಆಗಿದ್ರು ಸಹ ಊಟದ ಕ್ವಾಲಿಟಿ ವಿಚಾರದಲ್ಲಿ ಮಾತ್ರ ರಾಜಿ ಆಗಲಿಲ್ಲ. ಆತನ ಉತ್ತರ ಭಾರತದ ಶೈಲಿಯ ಸಾಂಬಾರ್ ಇಡ್ಲಿ ದೆಹಲಿಯಲ್ಲಿ ಕಡಿಮೆ ಸಮಯದಲ್ಲಿ ಪ್ರಸಿದ್ಧಿಯಾಯಿತು. ಅವರು ದೊಡ್ಡ ವ್ಯಕ್ತಿಗಳನ್ನ ತೆಗೆದುಕೊಳ್ಳಲು ಬಯಸಿದ್ರು. ಹಲ್ದಿರಾಮ್ಸ್ ಮತ್ತು ಅಲ್ಟ್ರಾ ಫೇಮಸ್ ವುಡ್ಲ್ಯಾಂಡ್ ನ ಖರೀದಿ ಸಂಭವಿಸಿತು. ಸಾಗರ್ ರೆಸ್ಟೋರೆಂಟ್ ಸಾಗರ್ ರತ್ನ ಆಗಿ ಬದಲಾಯಿತು. 5 ಸ್ಟಾರ್ ಹೋಟೆಲ್ ಆಗಿದ್ದಂತ ವುಡ್ಲ್ಯಾಂಡ್ ಅನ್ನೇ ಬದಲಾಯಿಸಿ ಸಾಗರ್ ರೆಸ್ಟೋರೆಂಟ್ ಹೊಸ ಮಾರಾಟಗಾರನಾಗಿ ಬದಲಾಯಿಸಿತ್ತು. ಜೈರಾಮ್ ಅವರು 50,000 ರೂಪಾಯಿ ಪೀಠೋಪಕರಣಗಳಿಗೆ ಖರ್ಚು ಮಾಡಿ ಊಟದ ಬೆಲೆಗಳನ್ನ 20 ರೂಪಾಯಿ ಹೆಚ್ಚಿಸಿದ್ರು ಮತ್ತು ರೆಸ್ಟೋರೆಂಟ್ಗೆ ಪ್ರೀಮಿಯಂ ಹೆಸರನ್ನ ನೀಡಲು ನಿರ್ಧರಿಸಿದ್ರು. ಈ ಮೂಲಕ ಸಾಗರ್ ರೆಸ್ಟೋರೆಂಟ್ 1991ರಲ್ಲಿ ಸಾಗರ್ ರತ್ನ ಅಂತ ಮರುನಾಮಕರಣವಾಯಿತು. ಆದರೆ 1999ರ ವೇಳೆಗೆ ಉತ್ತರ ಭಾರತದ 35ಕ್ಕೂ ಹೆಚ್ಚು ಸ್ಥಳಗಳಿಗೆ ಸಾಗರ್ ರತ್ನ ಹೋಟೆಲ್ ವಿಸ್ತರಿಸಿತ್ತು. ಜೈರಾಮ್ ಲೂಧಿಯಾನದ ಹೋಟೆಲ್ ಮಹಾರಾಜ ರಿಜೆನ್ಸಿಯನ್ನ ತನ್ನ ಮೊದಲ ಫ್ರಾಂಚೈಸಿಯನ್ನ 60 ಲಕ್ಷ ರೂಪಾಯಿಗಳ ಶುಲ್ಕದ ಮೂಲಕ ತೆರೆದ್ರು. 2000ನೇ ಇಸ್ವಿಯಲ್ಲಿ ಸಾಗರ್ ರತ್ನ ರೆಸ್ಟೋರೆಂಟ್ ಚೈನ್ 12 ಕೋಟಿ ರೂಪಾಯಿಗಳನ್ನ ಮಾಡಿತ್ತು. ಇದು 2005ರಲ್ಲಿ 25 ಕೋಟಿ ರೂಪಾಯಿಗಳ ಆದಾಯವನ್ನು ದ್ವಿಗುಣಗೊಳಿಸಿತ್ತು. ರೆಸ್ಟೋರೆಂಟ್ ನಲ್ಲಿ ಅವರ ಸಾಂಬಾರ್ ಬೇಡಿಕೆಯಂತೆ ಫ್ರಾಂಚೈಸಿಗಳು ಕೂಡ ಬರುತ್ತಿದ್ದವು. ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ಜೈರಾಮ್ ಅವರು ತಮ್ಮ ಗ್ರಾಹಕರಿಗಾಗಿ ಸಾಗರ್ ರತ್ನದ ದಕ್ಷಿಣ ಭಾರತದ ಟಿಫನ್ಗಳ ಜೊತೆಗೆ ಅಧಿಕೃತ ಸಮುದ್ರಾಹಾರಗಳನ್ನ ನೀಡಲು 2001ರಲ್ಲಿ ಸ್ವಾಗತನ ಪ್ರಾರಂಭಿಸಿದ್ರು. ಸಾಗರ್ ರೆಸ್ಟೋರೆಂಟ್ ಸಾಗರ್ ರತ್ನ ಆಗಿ ಬದಲಾಯಿತು. 5 ಸ್ಟಾರ್ ಹೋಟೆಲ್ ಆಗಿದಂತ ವುಡ್ಲ್ಯಾಂಡ್ ಅನ್ನೇ ಬದಲಾಯಿಸಿ ಸಾಗರ್ ರೆಸ್ಟೋರೆಂಟ್ ಹೊಸ ಮಾರಾಟಗಾರನಾಗಿ ಬದಲಾಯಿತು. ಜೈರಾಮ್ ಅವರು 50,000 ರೂಪಾಯಿ ಪೀಠೋಪಕರಣಗಳಿಗೆ ಖರ್ಚು ಮಾಡಿ ಒಂದು 20 ರೂಪಾಯಿ ಹೆಚ್ಚನ್ನ ಮಾಡಿ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಅವರ ಬಿಸ್ನೆಸ್ ಸಂಪೂರ್ಣವಾಗಿ ಬೆಳೆಯುತ್ತಾ ಹೋಗುತ್ತೆ. 12 ಕೋಟಿ ಇದ್ದಂಥ ಆದಾಯ 25 ಕೋಟಿ ಆಗುತ್ತೆ, 25ಕ್ಕೆ 50 ಕೋಟಿ ಆಗುತ್ತೆ. ಹೀಗೆ ಕೆಲವೇ ವರ್ಷದಲ್ಲಿ, ಕೇವಲ 5 ವರ್ಷದಲ್ಲಿ ಮುಂಬೈನಲ್ಲಿ ರೆಸ್ಟೋರೆಂಟ್ಗಳ ಮಾರ್ಕೆಟ್ ಲೀಡರ್ ಆಗಿದ್ದಂಥ ತೃಷ್ಣಾ ಅವರ ಸ್ವಾಗತನ ಈ ಸಾಗರ್ ಸೋಲಿಸುತ್ತದೆ. ಅಂದರೆ ಸಾಗರ್ ರತ್ನ 2011ರ ವೇಳೆಗೆ 90 ರೆಸ್ಟೋರೆಂಟ್ಗಳಿಗೆ ಏರಿಕೆ ಆಗುತ್ತೆ. ಜೈರಾಮ್ ಅವರ ಅದ್ಭುತ ಯಶಸ್ಸು ಕಂಡಂತ ಭಾರತೀಯ ಈಕ್ವಿಟಿ ಪಾಲುದಾರರು
IEP ಅವರ ಕಂಪನಿಯು 75% ಪಾಲನ್ನು 180 ಕೋಟಿ ರೂಪಾಯಿಗೆ ಖರೀದಿಸುವಂತೆ ಮಾಡುತ್ತೆ. 2013ರ ವೇಳೆಗೆ ಜೈರಾಮ್ ಷೇರುಗಳು 90 ಕೋಟಿ ರೂಪಾಯಿಗೆ ಮರು ಖರೀದಿ ಮಾಡಿದ್ರು. ನಂತರದಲ್ಲಿ ತನ್ನ ಹೋಟೆಲ್ ಬಿಸ್ನೆಸ್ ಅನ್ನ ಮತ್ತಷ್ಟು ವಿಸ್ತರಣೆ ಮಾಡಿದ್ರು. ಕೈಗಾರಿಕೆಗಳಿಗೆ ಕ್ಯಾಂಟೀನ್ ವ್ಯವಸ್ಥೆ, ಪ್ಯಾಕೇಜ್ ಸ್ನ್ಯಾಕ್ಸ್ಗಳು, ರೆಡಿಟ್ ಮೀಲ್ಸ್ಗಳು ವಿಸ್ತರಣೆ ಹೆಚ್ಚಿತ್ತು. ಹೀಗೆ ಬೆಳೆಯುತ್ತಾ ಸಾಗರ್ ರತ್ನ ರೆಸ್ಟೋರೆಂಟ್ ಸರಪಳಿ 300 ಕೋಟಿ ರೂಪಾಯಿ ಬಿಸ್ನೆಸ್ ಆಗಿ ಬೆಳೀತು. ಈಗ ಕೆನಡಾ, ಸಿಂಗಾಪುರ್ ಮತ್ತು ಬ್ಯಾಂಕಾಕ್ನಲ್ಲಿ ಕೂಡ ಫ್ರಾಂಚೈಸಿ ತೆರೆಯುವಂತೆ ಬೆಳೆದಿದೆ. ಇನ್ನು ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಥಳಿಸಿ ಬುದ್ಧಿ ಹೇಳ್ತಿದ್ದಂತಹ ತಂದೆ ಹೆಸರಿನಲ್ಲಿ ಕೂಡ ಜೈರಾಮ್ ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ರೆಸ್ಟೋರೆಂಟ್ ಅನ್ನು ತೆರೆದಿದ್ದಾರೆ. ಈ ರೆಸ್ಟೋರೆಂಟ್ ಈಗಾಗಲೇ ಸಂಪೂರ್ಣ ದಕ್ಷಿಣ ಭಾರತದ ಊಟವನ್ನ ಕೇವಲ 12 ರೂಪಾಯಿಗೆ ಗ್ರಾಹಕರಿಗೆ ನೀಡುತ್ತೆ. ಅದನ್ನ ಅವರ ತಂದೆಯ ನೆನಪಿಗಾಗಿ ಅವರು ತೆರೆದಿರುವಂಥದ್ದು. ಕೇವಲ 12 ರೂಪಾಯಿ ಸಂಬಳದೊಂದಿಗೆ ಜೀವನವನ್ನ ಪ್ರಾರಂಭಿಸಿ 300 ಕೋಟಿ ರೂಪಾಯಿಯ ಒಡೆದಾದಂತಹ ಜೈರಾಮ್ ಬನನ್ ಅವರ ಕತೆ ಎಲ್ಲರಿಗೂ ಸ್ಫೂರ್ತಿದಾಯಕ. ಹಾಗಾಗಿ ಇಂತಹ ಸ್ಫೂರ್ತಿದಾಯಕ ವ್ಯಕ್ತಿಗಳ ಕಥೆಗಳನ್ನ ಮತ್ತಷ್ಟು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಜೈರಾಮ್ ಬನನ್ ಅವರ ಸ್ಟೋರಿಯ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.